ಹಲೋ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅಂಬಾರಿನ ಕ್ಲೀನ್ ಮಾಡ್ತೀವಿ. ಇವತ್ತು ಅಂಬಾರಿ ಅಂದರೆ ನನ್ನ ಬೈಕು. ಆಮೇಲೆ ಎಲ್ಲಿ ಕಾಣಿಸಿಲ್ವಲ್ಲ ಅಂತ ಅಂದ್ಬಿಡಿ, ನನ್ನ ಬೈಕು ಸ್ವಲ್ಪ ಗಲೀಜಾಗಿದೆ. ಸಂಡೇ ಟ್ರಿಪ್ಗೆ ಹೋಗೋಣ ಅಂತಿದ್ದೀನಿ ಮಾಹೆಗೆ. ಸೊ ಪ್ರಿಪರೇಷನ್ ಇವಾಗಲಿಂದನೇ ಎಲ್ಲ ಫುಲ್ಲು ಕ್ಲೀನಾಗಿ ಜಿಮ್ ಜಾಮ್ ಅಂತ ಪಳ ಪಳ ಅಂತ ತರಬೇಕು ಗಾಡಿನ. ಇವಾಗ ಫೋಮ್ ಕ್ಯಾನಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫೋಮಿಂಗಿಂದ ಸ್ಟಾರ್ಟ್ ಮಾಡ್ತೀನಿ. ಫೋಮಿಂಗ್ ನಾಜಲು ಸೆಟ್ ಮಾಡಬೇಕು, ಆವಾಗ ಕರೆಕ್ಟಾಗಿ ಫೋಮ್ ಥಿಕ್ನೆಸ್ ಬರುತ್ತೆ. ಇದು ಸ್ಟಾರ್ ಗ್ಯೂ ಫೋಮ್ ಕ್ಯಾನನ್. ಇದು ಒಳ್ಳೆ ಸ್ನೋ ಬಿದ್ದಂಗೆ ಬೀಳ್ತೈತೆ, ಸಕ್ಕತ್ತಾಗೈತೆ ಮಾತ್ರ ಕ್ವಾಲಿಟಿ ಎಲ್ಲ. ಇದ್ರದ್ದು ಆಲ್ರೆಡಿ ನಾನೊಂದು ವೀಡಿಯೋ ಕೂಡ ಮಾಡಿದ್ದೀನಿ, ಪ್ರೀವಿಯಸ್ ವೀಡಿಯೋ ಫೋಮ್ ಕ್ಯಾನನ್ ಬಗ್ಗೆ, ಹೆಂಗೆ ಏನು ಅಂತೆಲ್ಲ. ಅದನ್ನೊಂದ್ಸತಿ ಚೆಕ್ ಮಾಡಿ ಹೋಗಿ. ನಂದು ಯೂಟ್ಯೂಬ್ ಹೋಮ್ ಪೇಜ್ಗೆ ಹೋದರೆ ಅಲ್ಲಿ ಸ್ಟಾರ್ ಕ್ಯೂ ಫೋಮ್ ಕ್ಯಾನಲ್ ಅಂತ ಒಂದು ಐತೆ ವೀಡಿಯೋ, ಅದನ್ನು ಚೆಕ್ ಮಾಡಿದರೆ ಡೀಟೇಲ್ಸ್ ಫುಲ್ ಹೇಳಿದ್ದೀನಿ. ನಾನು ಗುರು ಇದಕ್ಕೆ ಚಿಕ್ಕ ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ, ಒಂದೊಂದು ರೂಪಾಯಿಂದ. ಸದ್ಯಕ್ಕೆ ಕಾಸಿಲ್ಲ. ನಿಮ್ಮಂಥ ವ್ಯೂವರ್ಸು ನೋಡಿ ನನ್ನ ಸಪೋರ್ಟ್ ಮಾಡಿ, ನನಗೆ ಯೂಟ್ಯೂಬಿಂದ ದುಡ್ಡು ಬರೋಂಗೆ ಮಾಡಿದ್ರೆ ಒಳ್ಳೆ ಬ್ರ್ಯಾಂಡ್ದು ಕಾರ್ ವಾಷಿಂಗ್ ಶಾಂಪು ತೊಗೋತೀನಿ. ನಾನು ಅದನ್ನು ಪ್ರಾಡಕ್ಟ್ನ ರಿವ್ಯೂ ಮಾಡಿ ಅದನ್ನು ಹೆಂಗಿದೆ ಅಂತ ಹೇಳ್ತೀನಿ. ಸಪೋರ್ಟ್ ಮಾಡಿ ನನಗೆ ಎಲ್ಲರೂ. ಬರೀ ನೋಡಿದ್ರೆ ಸಾಕಾಗಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. 2 ಇಂಚಿದು ಪೇಂಟ್ ಬ್ರಷ್ ತೊಗೊಳ್ಳಿ. ಅದನ್ನು ಈ ಥರ ಕ್ಲೀನಾಗಿ ಸೊಂದಿ ಪಂದಿಲೆಲ್ಲ ಉಜ್ಜಿ ಕ್ಲೀನ್ ಮಾಡಿದ್ರೆ 100% ನಾನು ಗ್ಯಾರಂಟಿ ಕೊಡ್ತಿದ್ದೀನಿ, ಫುಲ್ ಕ್ಲೀನಾಗಿ ಡೀಟೇಲಿಂಗಾಗಿ ವಾಶ್ ಆಗುತ್ತೆ. ಬರೀ ಬಟ್ಟೆಲೇ ಉಜ್ಜಿದ್ರೆ ಸಾಕಾಗೋದಿಲ್ಲ. ಸಣ್ಣ ಪುಟ್ಟ ಸೊಂದಿಲೆಲ್ಲ ಪೇಂಟ್ ಬ್ರಷ್ ಆ ಥರದ್ದು ಯೂಸ್ ಮಾಡಬೇಕು. ಸಣ್ಣದು 2 ಇಂಚ್ ಪೇಂಟ್ ಬ್ರಷ್ ಅಂತ ಕೇಳಿ 20 ರೂಪಾಯಿಗೆಲ್ಲ ಕೊಡ್ತಾರೆ. ಅದನ್ನು ಯೂಸ್ ಮಾಡಿದ್ರೆ ನೀವು ಅಲ್ಲಿ ಉಳಿಸ್ಬೋದು. ಸುಮ್ಮನೆ ಅಮೆಝಾನಲ್ಲಿ ಅದಕ್ಕೋಸ್ಕರ ಒಂದು 400 ರೂಪಾಯಿ 500 ರೂಪಾಯಿ ಕೊಟ್ಬಿಟ್ಟು ವಾಷಿಂಗ್ ಬ್ರಷ್ ಕಿಟ್ ಎಲ್ಲ ತೊಗೋಬೇಕಾಗಿಲ್ಲ. ಒಂದು ಲೀಟ್ರ್ ನೀರಿಗೆ ಬರೀ 4 ಪ್ಯಾಕೆಟ್ ಶಾಂಪೂ ಮಿಕ್ಸ್ ಮಾಡಿರೋದಷ್ಟೇ. ಅದು ಫೋಮ್ ಕ್ಯಾನನ್ ಬರೋದೇ 1 ಲೀಟ್ರ್, ಅದು ಅಷ್ಟೇ ಕೆಪಾಸಿಟಿ. ಅದಕ್ಕೆ ಬರೀ ಜಸ್ಟ್ 4 ಶಾಂಪು, ಇನ್ನೂ ಎಕ್ಸ್ಟ್ರಾನೂ ಹಾಕ್ಬೋದು. ಸಾಕು, ಇಷ್ಟು ಥಿಕ್ನೆಸ್ ಫೋಮಿಂಗ್ ಬರ್ತಾಯಿತ್ತಲ್ಲ, ಇಷ್ಟು ಹಾಕಿದ್ರೆ ನೋಡಿ ಒಳ್ಳೆ ಫೋಮಿಂಗ್ ಬರುತ್ತೆ. ಚಕ್ರಗಳು ಗುರು, ಚಕ್ರಗಳು ಮೇಯ್ನಾಗಿ ಉಜ್ಜಬೇಕು, ಅಲ್ಲೇ ಬೆನ್ನೋ ಬರೋದು. ಬಟ್ ಮೇಯ್ನ್ ಗಾಡಿ, ನೀವು ಇಡೀ ಗಾಡಿ ಎಲ್ಲ ತೊಳೆದ್ಬಿಟ್ಟು ಚಕ್ರನ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅಲ್ಲಿ ತೊಳೆದಿರೋ ಗಾಡಿ ಥರನೇ ಅನ್ಸೋದಿಲ್ಲ. ಅದೇ ಚಕ್ರನ ಕ್ಲೀನಾಗಿ ತೊಳೆದು ಟೈರ್ ಡ್ರೆಸ್ಸರ್ ಹಾಕಿ ಸಾಕು, ಏನಿರುತ್ತೆ ಗಾಡಿ ಸೈಕಾಗಿ ಮಸ್ತಾಗಿರುತ್ತೆ. ಈ ಸಲ ನಾನು ವೀಡಿಯೋನ ಫೋನಲ್ಲಿ ಮಾಡಿಲ್ಲ. ನಂದು ಕೆನಾನ್ 1500D DSLR ಕ್ಯಾಮ್ರಾ ಇದೆ, ಅದರಲ್ಲೇ ಮಾಡಿದೆ. ನೋಡೋಣ ಏನು ಡಿಫ್ರೆನ್ಸ್ ಆಗುತ್ತೆ, ಏನಾದರೂ ಬೆಟರ್ ಕಾಣುತ್ತಾ ಅಂತ. ಯಾಕಂದರೆ ಇದು ಆಲ್ರೆಡಿ ಇಂಡೋರ್ ವೀಡಿಯೋ ಅಲ್ವಾ, ಲೋ ಲೈಟ್ ಕಂಡೀಷನ್. ಫೋನಲ್ಲಿ ಮಾಡಿದ್ರೆ ತುಂಬ ಕ್ರಿಂಗಿಯಾಗಿರುತ್ತೆ ಇಮೇಜ್ ಕ್ವಾಲಿಟಿ ಎಲ್ಲ. ಸೊ ಟ್ರೈ ಮಾಡೋಣ DSLR ಅಂತ ಮಾಡಿದೆ. ಟೋಟಲ್ 1/2 hour ವೀಡಿಯೋ ಗುರು, ಎಷ್ಟು 11 GB ಬಂದೈತೆ ರಾ ಫೋಟೇಜು. ಯಪ್ಪ, ಇಷ್ಟನ್ನು ಎಡಿಟ್ ಮಾಡೋ ಗಂಟ ನನಗಿರೋದು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೀತಿಯಿಂದ ಎಫರ್ಟ್ಸ್ ಹಾಕಿ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಎಲ್ಲರೂ ಎಂಜಾಯ್ ಮಾಡಿ. ನಾನು ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ವೀಡಿಯೋದಲ್ಲಿ ಅದು ನಂಗೆ ಸಜೆಸ್ಟ್ ಮಾಡಿ, ಹಿಂಗೆಲ್ಲ ಹಿಂಗೆ ಅಂತ ಖಂಡಿತವಾಗ್ಲೂ ಕೇಳ್ತೀನಿ. ಇಲ್ಲ ಇಂಥ ಟಾಪಿಕ್ ಮೇಲೆ ವೀಡಿಯೋ ಮಾಡು ಗುರು ಅಂತ ಹೇಳಿ ನೀವು ಕಮೆಂಟ್ ಮಾಡಿದ್ರೆ ತಾನೇ ನನಗೆ ಗೊತ್ತಾಗೋದು ನೀವೇನು ಇಷ್ಟಪಡ್ತೀರ, ಏನು ಇಷ್ಟಪಡಲ್ಲ ಅಂತ. ನೀವು ನನ್ನ ಜೊತೆ ಕನೆಕ್ಟೆಡ್ ಆಗಿರಿ, ನಾನು ಅಷ್ಟೇ ಕನೆಕ್ಟೆಡ್ ಆಗಿರ್ತೀನಿ ನಿಮ್ಮ ಜೊತೆ. ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕೋ ಅದನ್ನು ನಾನು ಮಾಡಿಕೊಡ್ತೀನಿ. ಸುಮಾರು ಜನ ಏನು ಗೊತ್ತಾ, ಅಂಡರ್ ಬೆಲಿನ ಕ್ಲೀನ್ ಮಾಡದೆ ಮರ್ತು ಬಿಡ್ತಾರೆ ಗುರು ಬೈಕ್ನ.
ಆ ಸರ್ವಿಸ್ ಸೆಂಟರ್ ಕೊಟ್ಟರು ಆ ಸ್ಟ್ಯಾಂಡರ್ಡ್ ಬೆಲೆನೆಲ್ಲ ಕ್ಲೀನೇ ಮಾಡಿರಲ್ಲ. ಆಮೇಲೆ ಇಂಜಿನ್ ಹತ್ರ ಎಲ್ಲ ಕ್ಲೀನಾಗಿ ಸಂದಿ ಪಂದಿಲ್ಲ ಉಜ್ಜೋದೇ ಇಲ್ಲ ಅಂತಾರೆ. ಅದಕ್ಕೆ ನಾವು ನಮ್ಮ ಗಾಡಿನ ನಾವು ತೊಳೆದ್ರೆ ಬೆಸ್ಟು. ಸುಮ್ಮನೆ ಅಷ್ಟೊಂದು ಸೋಂಬೇರಿತನ ಪಡೋದು ಏನು ಬಂತು. ವಾರಕ್ಕೊಂದು ವೀಕ್ ಆಫ್ ಇರೋಲ್ಲ ನಿಮಗೆ ನಿಮ್ಮ ಗಾಡಿ ತೊಳ್ಕೊಳ್ಳೋಕ್ಕೆ. ಎಷ್ಟು ಪರ್ಫೆಕ್ಷನ್ ಆಗಿರುತ್ತೆ, ಶೋರೂಮ್ ಗಾಡಿ ಥರ ಐತೆ ನನ್ನ ತಿನ್ನು. ಇನ್ನೇನು ಜಾನ್ವರಿ ಬಂದರೆ 1 ವರ್ಷ ಆಯಿತು ಗಾಡಿ ತೊಗೊಂಡು, ಇನ್ನೂ ಶೋರೂಮ್ ಕಂಡೀಷನ್ಲೇ ಇಟ್ಟಿದ್ದೀನಿ ನನ್ನ ಗಾಡಿನ. ಅಷ್ಟೆಲ್ಲ ಇಷ್ಟಪಟ್ಟು ಪ್ಯಾಷನ್ಗೋಸ್ಕರ ತೊಗೊಂಡಿರ್ತೀವಿ ನಾವು ಗಾಡಿನ, ಇದೊಂದು ಸಣ್ಣ ಎಫರ್ಟ್ ಹಾಕೋಕ್ಕಾಗಲ್ಲ ಅವರು. ನೋಡಿ ಏನು ಸಖತ್ತಾಗಿ ಕಾಣುತ್ತೆ ಅಂತ. ನಾನು ನಿಮಗೆ ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಸಿನಿಮ್ಯಾಟಿಕ್ ಶಾರ್ಟ್ಸ್. ಇನ್ನೇನು 2 days ಇದೆ ಮಾಹೆ ಟ್ರಿಪ್ಗೆ ಹೋಗೋದಕ್ಕೆ. ಟ್ರಿಪ್ಗೆ ಹೋದಾಗ ಒಳ್ಳೆ ಸಿನಿಮ್ಯಾಟಿಕ್ ಶಾರ್ಟ್ ಮಾಡಿ ನಿಮಗೋಸ್ಕರ ತೋರಿಸ್ತೀನಿ. ನೋಡಿ ಕ್ಲಾತ್ ಬಂದ್ಬಿಟ್ಟು ಒಳ್ಳೆ ಕ್ಲಾತ್, ಇದು ಚಮೈಸ್ ಲೆದರ್ ಕ್ಲಾತ್ ಅಂದ್ಬಿಟ್ಟು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ಬರೀ 300-400 ಚಿಲ್ಲರೆ ಎಲ್ಲ ಸಿಗುತ್ತೆ ಇದು. ಇದು ಏನಪ್ಪ ಅಂತಂದರೆ, ಈ ಮೈಕ್ರೋ ಫೈಬರ್ ತೊಗೊಂಡು ತ್ಯಾವ ಒರೆಸ್ತಾರೆ ಆ್ಯಕ್ಚುಲಿ, ಅದಕ್ಕಿಂತ ಇದು ಬೆಸ್ಟು. ಇದು ಸ್ಪಂಜ್ಗಿಂತನೂ ನೆಕ್ಸ್ಟ್ ಲೆವೆಲಲ್ಲಿ ನೀರನ್ನ ಹೀರ್ಕೊಳ್ಳುತ್ತೆ, ಫುಲ್ಲಾಗಿ ಹೀರ್ಕೊಳ್ಳುತ್ತೆ. ನಾವು ಯೂಸ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಟ್ರೆ ಮತ್ತೆ ಡ್ರೈ ಆಗ್ಬಿಟ್ಟು ಒಳ್ಳೆ ಹಪ್ಪಳ ಕಣಂಗೆ ಆಗ್ಬಿಡುತ್ತೆ. ಮತ್ತೆ ಅದನ್ನು ರೀಯೂಸ್ ಮಾಡ್ಬೇಕಂದ್ರೆ ನೀರು ಬಕೆಟಲ್ಲಿ ಅದ್ಬಿಟ್ಟು 1-2 ನಿಮಿಷ ಬಿಟ್ಟರೆ ಮತ್ತೆ ಸಾಫ್ಟಾಗಿ ಬಟ್ಟೆ ಥರ ಆಗುತ್ತೆ, ಜೀವ ಬರುತ್ತೆ ಅದಕ್ಕೆ. ಆಮೇಲೆ ತ್ಯಾವಾಗಿರೋದನ್ನ ಹಿಂಡ್ಬಿಟ್ಟು ಹಿಂಗೆ ಒರೆಸ್ಕೋಬೇಕು. ಒರೆಸಿದ್ರೆ ಒಂಚೂರು ಒಂದೇ ಒಂದು ವಾಟರ್ ಡ್ರಾಪ್ಲೆಟ್ ಮಾರ್ಕ್ ಕೂಡ ಇರೋಲ್ಲ, ಕ್ಲೀನಾಗಿ ಹೋಗುತ್ತೆ ಎಲ್ಲ. ಆ ಫಿನಿಶಿಂಗ್ ಬರೋದೇ ನಾವು ಕ್ಲೀನ್ ಮಾಡಿದ್ಮೇಲೆ ಒರೆಸಿದ್ರೇ ಬರೋದು ಆ ಫಿನಿಶಿಂಗು. ಸುಮ್ಮನೆ ನೀರು ಹೊಡೆದ್ಬಿಟ್ಟು ಸೋಪ್ ಹಾಕಿ ತೊಳೆದ್ಬಿಟ್ರೆ ಫಿನಿಶಿಂಗ್ ಬರೋದಿಲ್ಲ, ಶೈನಿಂಗೇ ಬರೋದಿಲ್ಲ ನಿಮಗೆ ಗಾಡಿ. ಇದು ಈ ಥರದೊಂದು ಚಿಕ್ಕ ಸಣ್ಣ ಪುಟ್ಟದೊಂದಕ್ಕೆ ಇನ್ವೆಸ್ಟ್ ಮಾಡಿ ತುಂಬ ಡಿಫ್ರೆನ್ಸ್ ಕಾಣುತ್ತೆ ನಿಮ್ಮ ವೆಹಿಕಲ್ ವಾಷಿಂಗಲ್ಲಿ. ಒರೆಸ್ತಾ ಮಧ್ಯ ಇದನ್ನು ಈ ಥರ ಇಟ್ಕೊಂಡು ಹಿಂಡ್ತಾ ಇರಬೇಕು. ಅದು ನೀರು ಕಲೆಕ್ಟ್ ಆಗಿಬಿಟ್ರೆ ಮತ್ತೆ ಕ್ಲೀನಾಗಿ ಡ್ರೈ ಮಾಡೋದಿಲ್ಲ ನೆಕ್ಸ್ಟ್ ಪಾರ್ಟ್ನ. ನಿಮ್ಗೆ ಫೀಲ್ ಆಗುತ್ತಲ್ಲ ಕರೆಕ್ಟಾಗಿ ಹೀರ್ತಾ ಇಲ್ವಾ ನೀರನ್ನ ಏನು ಅಂತ. ಆ ಟೈಮ್ಗೆ ಮತ್ತೆ ಹಿಂಡ್ತಾ ಇರಬೇಕು, ಯೂಸ್ ಮಾಡಬೇಕು. ಈಸಿನ ಭಾರಿ ಕಷ್ಟ ಏನಲ್ಲ ಇವೆಲ್ಲ, ಮನ್ಸಿಟ್ಟು ಮಾಡಬೇಕಷ್ಟೆ. ನಮ್ಮ ಗಾಡಿ ಅಲ್ವಾ, ನಮ್ಮ ಪ್ರೀತಿಯಿಂದ ಮಾಡಬೇಕು ಕೆಲಸಗಳನ್ನ. ಮನೇಲಿ ಬ್ಲೋಯರ್ ಇಟ್ಕೊಂಡಿದ್ರೆ ಫಸ್ಟು ಬ್ಲೋಯರ್ನ ಯೂಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಯೂಸ್ ಮಾಡಿ, ಅವಾಗ ಇನ್ನೂ ಈಸಿ ಆಗುತ್ತೆ, ಬೇಗ ಆಗುತ್ತೆ ಕೆಲಸ. ನನ್ನ ಹತ್ರ ಬ್ಲೋಯರ್ ಸದ್ಯಕ್ಕಿಲ್ಲ, ಅದಕ್ಕೆ ನಾನು ಡೈರೆಕ್ಟ್ ಹಂಗೆ ಚಮಚ ಲೆದರ್ ಕ್ಲಾತಲ್ಲೇ ಡ್ರೈ ಮಾಡ್ತಾಯಿದ್ದೀನಿ. ಬ್ಲೋಯರಲ್ಲಿ ಏನಪ್ಪ ಅಂತಂದರೆ ಎಲ್ಲೂ ಡ್ರಿಪ್ಪಿಂಗ್ ಆಗೋದಿಲ್ಲ ಒರೆಸಿದ ಮೇಲೆ, ಮತ್ತೆ ಅದು ಇಟ್ಕೊಳ್ಳೋದೇ ಬೆಸ್ಟ್ ಅದು ಆ್ಯಕ್ಚುಲಿ. ಶಾಪ ಮುಗೀತು, ಅರ್ಧ ಗಂಟೆ ಕಷ್ಟಪಟ್ಟು ವಾಶ್ ಮಾಡೋದಕ್ಕೆ. ಇವಾಗ ರಾಜ ಹತ್ರ ಕೂತ್ಕೋತೀನಿ. ನಮ್ಮ ಅಂಬಾರಿ ಪಳ ಅಂತ ಐತಿ ಇವಾಗ. ಇದು ಫುಲ್ ಡ್ರೈ ಆದಮೇಲೆ ಪಾಲಿಶ್ ಮತ್ತು ಲೂಬ್ ಮಾಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ. ಸ್ಟೇ ಟ್ಯೂನ್ಡ್.